ನಿಸರ್ಗದ ಮಡಿಲಲ್ಲಿ ತಾಯಿ ಜೊತೆ 3 ಹುಲಿ ಮರಿ ಆಟವಾಡ್ತಿರುವ ದೃಶ್ಯವೊಂದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿಗೆ ಹೋಗಿದ್ದ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಹುಲಿಗಳ ತುಂಟಾಟ ಸೆರೆಯಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಮಗ್ಗೆ ಗ್ರಾಮದ ಬಳಿ ಕೆಲ ದಿನಗಳ ಹಿಂದೆ ಇದೇ ಹುಲಿ ಹಾಗೂ ಮರಿಗಳು ಕಾಣಿಸಿಕೊಂಡಿದ್ವು ಅಂತ ಹೇಳಲಾಗ್ತಾ ಇದೆ. ಇದೀಗ ಇದೇ ಭಾಗದ ಮಾನಂದವಾಡಿ ರಸ್ತೆಯ ಬಳಿ ಹುಲಿ ತನ್ನ ಮರಿಗಳೊಂದಿಗೆ ಓಡಾಡ್ತಾ ಇರೋ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ರಸ್ತೆ ಕಾಡಿನ ಮಧ್ಯದಲ್ಲಿದ್ದು ವನ್ಯಮೃಗಗಳ ಸಂಚಾರಕ್ಕೆ ಅಡಚಣೆ ಆಗುತ್ತೆ ಅಂತ ಈ ಮಾರ್ಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಬಂದ್ ಮಾಡಲಾಗಿದ್ದು ಸಫಾರಿಗಾಗಿ ಈ ಮಾರ್ಗವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಕೆಲವೊಂದ್ಸತಿ ಸಫಾರಿಗೆ ಹೋದ್ರೂ ಕೂಡ ಹುಲಿಗಳ ದರ್ಶನ ಆಗಲ್ಲ ಅಂತ ಗೊಣಗೋರನ್ನ ನೋಡಿದೀವಿ. ಆದ್ರೆ ಇಲ್ಲಿ ಕ್ಯಾಮ್ರಾದಲ್ಲಿ 3 ಮರಿಗಳು ಮುದ್ದಾಗಿ ತಾಯಿ ಜೊತೆ ಆಟವಾಡ್ತಿರೋ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿರೋದು. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಖಂಡಿತವಾಗಿಯೂ ಸ್ಮಿತಾ, ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋಗಿದಂತಹ ಪ್ರವಾಸಿಗರಿಗೆ ತಾಯಿ ಹುಲಿಯ ಜೊತೆ 3 ಮರಿಗಳು ಚಿನ್ನಾಟ ಆಡ್ತಾ ಇರುವಂತಹ ರೋಮಾಂಚನಕಾರಿ ದೃಶ್ಯ ಸೆರೆಯಾಗಿದೆ. ಅಷ್ಟೇ ಅಲ್ಲ, ಎಲ್ಲವನ್ನೂ ಸಹ ಕ್ಯಾಮ್ರಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ನೀವು ಹೇಳಿದಂತೆ ಖಂಡಿತವಾಗಿಯೂ ಸಹ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋದಂತಹ ಸಾಕಷ್ಟು ಪ್ರವಾಸಿಗರು ಯಾವುದೇ ಪ್ರಾಣಿ ಕಾಣೋದಿಲ್ಲ, ಅದರಲ್ಲೂ ಹುಲಿ ಅಂತ ನೋಡೋದು ಸಾಕಷ್ಟು ಒಂದು ಅದೃಷ್ಟದ ವಿಷಯ ಅಂತ ಹೇಳ್ತಾರೆ. ಆದ್ರೆ ಇವರಿಗೆ ಒಟ್ಟು 4 ಹುಲಿಗಳು ಕಾಣಿಸ್ಕೊಂಡಿರೋದು ನಿಜಕ್ಕೂ ಸಹ ಅವರಿಗೆ ಸಾಕಷ್ಟು ಖುಷಿಯನ್ನ ತಂದಿದೆ. ಏನು ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋಗಿದ್ರು, ಆ ಸಂದರ್ಭದಲ್ಲಿ ತಾಯಿಯ ಹುಲಿಯ ಜೊತೆ 3 ಹುಲಿ ಮರಿಗಳು ಸಹ ಸಾಕಷ್ಟು ಆಟವಾಡ್ತಾ ಇದ್ವು. ಪ್ರವಾಸಿಗರ ಒಂದು ಸಫಾರಿ ವಾಹನ ಅಲ್ಲಿದ್ರು ಸಹ ಅದಕ್ಕೆ ಕೇರ್ ಮಾಡದೆ ಇವೆಲ್ಲವೂ ಸಹ ಅಲ್ಲಿ ಆಟವನ್ನ ಆಡ್ತಾ ಇದ್ವು. ಅದ್ರ ಜೊತೆಗೆ ನೀವು ಪಕ್ಕದಲ್ಲೇ ಕಾಣಿಸ್ತಾ ಇರುವಂತಹ ರಸ್ತೆ ಏನಿದೆ ಅದು ಮೈಸೂರು ಮಾನಂದವಾಡಿಯ ಒಂದು ಹಳೆಯ ರಸ್ತೆ ಆಗಿದೆ. ಈ ಒಂದು ರಸ್ತೆ ಏನಿದೆ ಇದನ್ನು 4 ವರ್ಷದ ಹಿಂದೆ ಅರಣ್ಯ ಇಲಾಖೆಯವರು ಬಂದ್ ಮಾಡಿದ್ದಾರೆ. ಮೊದಲು ಇಲ್ಲಿ ಸಾರ್ವಜನಿಕರಿಗೆ ಮುಕ್ತ ವಾಹನದ ಪ್ರವೇಶ ಇತ್ತು. ಆದ್ರೆ ಈ ಒಂದು ಜಾಗದಲ್ಲಿ ಸಾಕಷ್ಟು ಪ್ರಾಣಿಗಳ ಓಡಾಟ ಇರೋದ್ರಿಂದ ಆ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಅದರ ಜೊತೆಗೆ ಈ ಒಂದು ಹುಲಿ ಮತ್ತೆ ಈ ಹುಲಿ ಮರಿಗಳೇನಿದ್ದಾವೆ ಕೆಲ ದಿನಗಳ ಹಿಂದೆ ಅಷ್ಟೇ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಮಗ್ಗೆ ಗ್ರಾಮದ ಹೊರವಲಯದಲ್ಲಿ ಕಾಣಿಸ್ಕೊಂಡಿದ್ವು. ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದ್ವು. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಹುಲಿಗಳನ್ನ ವಾಪಸ್ಸು ಕಾಡಿಗೆ ಕಳಿಸಲು ಹರಸಾಹಸವನ್ನು ಪಟ್ಟಿದ್ರು. ಈ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ವೇಳೆ ಒಬ್ಬ ವ್ಯಕ್ತಿ ಸಹ ಮೃತಪಟ್ಟಿದ್ದ, ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಾಯಗೊಂಡಿದ್ರು. ಇದು ಗ್ರಾಮಸ್ಥರ ಮತ್ತೆ ಅರಣ್ಯ ಇಲಾಖೆಯವರಿಗೆ ಸಾಕಷ್ಟು ತಲೆನೋವಾಗಿತ್ತು. ಇದೀಗ ಅದೇ ಹುಲಿಗಳು ಮತ್ತೆ ಆ ಹುಲಿ ಮರಿಗಳು ಇಲ್ಲಿ ಪ್ರತ್ಯಕ್ಷವಾಗಿರ್ಬೋದು ಅನ್ನೋ ಒಂದು ಶಂಕೆ ವ್ಯಕ್ತವಾಗಿದೆ. ಇದರಿಂದಾಗಿ ಅರಣ್ಯ ಇಲಾಖೆಯವರು ಮತ್ತೆ ಏನು ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಹುಲಿ ಏನಿದೆ ಅದನ್ನ ಅರಣ್ಯಕ್ಕೆ ಕಳಿಸಬೇಕು ಅಂತ ಏನೋ ಒಂದು ತಲೆನೋವಾಗಿತ್ತು. ಆ ಒಂದು ಆತಂಕ ಸಹ ನಿವಾರಣೆ ಆಗಿದೆ. ಅದ್ರ ಜೊತೆಗೆ ಗ್ರಾಮಸ್ಥರು ಸಹ ತಮ್ಮ ಗ್ರಾಮದ ಹೊರವಲಯದಲ್ಲಿ ಹುಲಿಗಳು ಓಡಾಟ ನಡೆಸ್ತಾ ಇರ್ಬೋದು ಅನ್ನೋ ಒಂದು ಶಂಕೆಯಲ್ಲಿದ್ದು ಅವರ ಒಂದು ಅನುಮಾನ ಸಹ ಈಗ ಸುಳ್ಳಾಗಿದೆ. ಹೀಗಾಗಿ ಮತ್ತೆ ಈ ಏನು ಹುಲಿ ಮತ್ತೆ ಹುಲಿ ಮರಿಗಳಿದ್ವು ಅರಣ್ಯವನ್ನ ಸೇರಿವೆ ಅನ್ನೋದು ಈ ಒಂದು ದೃಶ್ಯಗಳಿಂದಲೂ ಸಹ ದೃಢವಾಗಿದೆ. ಯಾಕಂದ್ರೆ ಅವತ್ತು ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸ್ತಾ ಇದ್ರು ಆ ಹುಲಿಗಳನ್ನ ವಾಪಸ್ಸು ಕಳಿಸ್ಲಿಕ್ಕೆ. ಅದಾದ ನಂತರ ಆ ಹುಲಿ ಮತ್ತೆ ಹುಲಿ ಮರಿಗಳು ಎಲ್ಲೂ ಸಹ ಕಾಣಿಸ್ಕೊಂಡಿರ್ಲಿಲ್ಲ. ಇದೀಗ ಆ ಒಂದು ಮಗ್ಗೆ ಗ್ರಾಮ ಏನಿದೆ ಅದರ ಸಮೀಪದಲ್ಲೇ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಈ ಹುಲಿ ಮತ್ತೆ ಹುಲಿ ಮರಿಗಳು ಕಾಣಿಸ್ಕೊಂಡಿರೋದು ಎಲ್ಲರ ಆತಂಕವನ್ನ ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಸ್ಮಿತಾ, ಧನ್ಯವಾದ ರಾಮ್ ಮಾಹಿತಿಗಾಗಿ.